ಇನ್ನು ಮುಂದೆ ಹೊಸದಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಎ ಟಿ ಎಮ್ ಕಾರ್ಡ್ ಅವಶ್ಯಕತೆನೇ ಇಲ್ಲ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಸಾಕು, ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಫಸ್ಟು ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಫೋನ್ಪೇ ಅಪ್ಲಿಕೇಶನ್, ಇದನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಕೂಡ ಈ ಒಂದು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ, ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಅಪ್ಲಿಕೇಶನನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವ, ಅಂದರೆ ನಾವು ಯಾವ ರೀತಿ ಆಧಾರ್ ಕಾರ್ಡ್ ಮುಖಾಂತರ ಈ ಒಂದು ಫೋನ್ಪೇ ಅಕೌಂಟಿಗೆ ನಮ್ಮ ಬ್ಯಾಂಕನ್ನು ಲಿಂಕ್ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋ ನೋಡುವಂಥ ಟೈಮ್ನಲ್ಲಿ ಈ ವಿಡಿಯೋ ಕೆಳಗಡೆ ಇಲ್ಲಿ ಟೈಟಲ್ ಇರುತ್ತೆ, ಟೆಕ್ಸ್ಟ್ ಇರುತ್ತೆ ನೋಡಿ, ಈ ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈ ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಈ ಒಂದು ಲಿಂಕ್ ಕೊಟ್ಟಿರ್ತೀನಿ, ಫೋನ್ಪೇ ಲಿಂಕು. ಈ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಪ್ಲೇಸ್ಟೋರ್ ಓಪನ್ ಆಗಿಬಿಟ್ಟು ನಿಮಗೆ ಫೋನ್ಪೇನ ಇನ್ಸ್ಟಾಲ್ ಮಾಡೋದಕ್ಕೆ ಕೇಳುತ್ತೆ, ಓಕೆನಾ? ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಬ್ಯಾಂಕನ್ನು ನಿಮ್ಮ ಒಂದು ಫೋನ್ಪೇಗೆ ಲಿಂಕ್ ಮಾಡ್ಬೋದು, ಓಕೆನಾ? ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಸೊ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಅನ್ಇನ್ಸ್ಟಾಲ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿದ ನಂತರ ನನ್ನಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡೋದಕ್ಕೆ ಹೋದ್ರಿ ಅಂದರೆ ಇದು ವರ್ಕ್ ಆಗೋದಿಲ್ಲ. ಸೊ ಕೊಟ್ಟಿರೋದ್ರ ಮುಖಾಂತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥದ್ದು ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಸೇಮ್ ಅದೇ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು, ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ, ಇಲ್ಲಿ ನಾನು ನನ್ನ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ 5 ಡಿಜಿಟ್ OTP ಬರುತ್ತೆ. ಬಂದಿಲ್ಲ ಅಂದರೆ ಇಲ್ಲಿ ಈ ರೀತಿ ಎಂಟರ್ 4 ಡಿಜಿಟ್ ಪಾಸ್ಕೋಡ್ ಅಂತ ಕೇಳುತ್ತೆ. ಆವಾಗ ಬ್ಯಾಕ್ ಬಟನ್ ಇರುತ್ತಲ್ಲ, ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫರ್ಗೆಟ್ ಪಾಸ್ಕೋಡ್ ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿಕೊಂಡು ವೆರಿಫೈ ವಿತ್ OTP ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ 5 ಡಿಜಿಟ್ OTP ಬರುತ್ತೆ. ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ನೋಡ್ತಿರ್ಬೋದು, ಅದೇನಾಗುತ್ತೆ ಅಂದರೆ ಆಟೋ ಫಿಲ್ ಆಗುತ್ತೆ. ಆಟೋ ಫಿಲ್ ಆಗಿದ್ದ ನಂತರ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಎಲ್ಲ ಪರ್ಮಿಷನ್ಸ್ಗಳಿಗೂ ಕೂಡ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ಈ ಒಂದು ಫೋನ್ಪೇದು ಮೇನ್ ಇಂಟರ್ಫೇಸ್ ಏನಿರುತ್ತೆ ಅದು ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನೋಡ್ತಿರ್ಬೋದು, ಕಂಪ್ಲೀಟಾಗಿ ಅಪ್ಡೇಟ್ ಆಗಿರೋದ್ರಿಂದ ಹೊಸದಾಗಿ ನಿಮಗೆ ತೋರಿಸ್ತಿರುತ್ತೆ. ಸೊ ಇಲ್ಲಿ ನಾವು ಬ್ಯಾಂಕನ್ನು ಆ್ಯಡ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಆಪ್ಷನ್ ಇರುತ್ತೆ. ನೋಡ್ತಿರ್ಬೋದು, ಹಳೆಯದು ಬಂದು ನಿಮಗೆ ಈ ರೀತಿ ಇರುತ್ತೆ, ಓಲ್ಡ್ ವರ್ಷನ್ನು. ಇದು ಚೇಂಜ್ ಆಗಿರೋದ್ರಿಂದ ನಮಗೆ ನ್ಯೂ ವರ್ಷನ್ ಬಂದಿರುತ್ತೆ. ಅಪ್ಡೇಟ್ ನನ್ನ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ನ್ಯೂ ವರ್ಷನ್ ಬಂದಿರುತ್ತೆ, ಓಕೆನಾ? ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಆಪ್ಷನ್ ಇರುತ್ತೆ, ನಿಮಗೆ ಸ್ಟಾರ್ ಐಕಾನ್ ಇರುತ್ತೆ, ಓಕೆನಾ? ಇಲ್ಲಿ ಲೆಫ್ಟ್ ಸೈಡು ಟಾಪಲ್ಲಿ ನಾನು ಇಲ್ಲಿ ಆ್ಯಡ್ ಆಗಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಇಲ್ಲಿ ಎಸ್ ಅಂತ ತೋರಿಸ್ತಿದೆ. ಇಲ್ಲಿ ಸ್ಟಾರ್ ಐಕಾನ್ ಇರುತ್ತೆ ನಿಮಗೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ರೈಟ್ ಸೈಡಲ್ಲಿ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಸಿಗುತ್ತೆ, ಮೋರ್ ಆಪ್ಷನ್ಸ್ ಅಂತ. ಅದ್ರ ಕೆಳಗಡೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಸ್ವೈಪ್ ಅಪ್ ಮಾಡಬೇಕಾಗತ್ತೆ. ಈ ರೀತಿ ಸ್ವೈಪ್ ಮಾಡಿದ್ರಿ ಅಂದರೆ ಮೇಲ್ಗಡೆಗೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ನೋಡ್ತಿರ್ಬೋದು, ಈ ಒಂದು UPI ಬ್ಯಾಂಕ್ ಅಕೌಂಟ್ಸ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಕೆಳಗಡೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ನೋಡ್ತಿರ್ಬೋದು, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಏನಾಗಿರುತ್ತೆ ಅಂದರೆ ನಿಮಗೆ ಶೋ ಆಗ್ತಿರುತ್ತೆ. ಪಾಪ್ಯುಲರ್ ಆಗಿರೋದು ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸುತ್ತೆ, ಒಂದು 6 ಬ್ಯಾಂಕ್ಗಳು. ಇನ್ನು ಮಿಕ್ಕಿದವನ್ನ ನೀವು ಸ್ಕ್ರಾಲ್ ಮಾಡ್ಕೊಂಡ್ರಿ ಅಂದರೆ ಆಲ್ ಬ್ಯಾಂಕ್ಸಲ್ಲಿ ಸಿಗುತ್ತೆ. ಇಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಅಂದರೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಮಾಡ್ಬೋದು. ನಿಮ್ಗೆ ಯಾವ ಬ್ಯಾಂಕ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು, ನಿಮ್ಮ ಒಂದು ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕನ್ನು. ಸೊ ನನ್ನ ಒಂದು ನಂಬರಿಗೆ ಯಾವೊಂದು ಬ್ಯಾಂಕ್ ಲಿಂಕ್ ಆಗಿರುತ್ತೋ ನಾನು ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಾಂದರೆ ಸರ್ಚ್ ಮಾಡಬೇಕು ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದರೂ ಸರ್ಚ್ ಮಾಡ್ಕೊಬೋದು. SBI ಆಗಿರೋದ್ರಿಂದ ಸೊ SBIನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ, ಸಿಮ್ 1 ಸಿಮ್ 2 ಅಂತ. ಸೊ ಸಿಮ್ 1 ಆಗಿದ್ರೆ ಸಿಮ್ 1 ಕೊಡಿ, ಬ್ಯಾಂಕಿಗೆ ಲಿಂಕ್ ಆಗಿರೋ ಸಿಮ್ 2 ಆದರೆ ಸಿಮ್ 2 ಕೊಡಿ. ಇಲ್ಲಿ ಕೆಳಗಡೆ ಸೆಟ್ UPI ಪಿನ್ ಅಂತ ಕೇಳುತ್ತೆ ನಿಮಗೆ. ಕೆಳಗಡೆ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡಬೇಕಾ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡಬೇಕಂತ ಕೇಳುತ್ತೆ. ನಾವು ಬಂದಿರೋದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಒಂದು ಫೋನ್ಪೇಗೆ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಕಂಟಿನ್ಯೂ ಅಂತ ಅಂದ್ಬಿಟ್ಟು. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಓಕೆನಾ? ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಫೋನ್ಪೇ ಮತ್ತು ಈ ಒಂದು ಆಧಾರ್ ಎರಡೂ ಕೂಡ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಂಕ್ ಆಗಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೋ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರಲ್ಲಿ ಸ್ಟಾರ್ಟಿಂಗ್ 6 ಡಿಜಿಟ್ ಏನಿರುತ್ತೋ ಆ 6 ಡಿಜಿಟ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ATM ಕಾರ್ಡಲ್ಲಾದರೆ ಲಾಸ್ಟ್ 6 ನಂಬರು, ಆಧಾರ್ ಕಾರ್ಡಲ್ಲಾದರೆ ಸ್ಟಾರ್ಟಿಂಗ್ 6 ನಂಬರು, ಓಕೆನಾ? ಇನ್ನು ನೆಕ್ಸ್ಟು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಮುಖಾಂತರ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ ನಂತರ ನೆಕ್ಸ್ಟು ಇಲ್ಲಿ ಬಾಟಮಲ್ಲಿ ಟಿಕ್ ಮಾರ್ಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಬ್ಯಾಂಕಿನ ಕಡೆಯಿಂದನೂ ಕೂಡ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ.
ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಯು ಪಿ ಐ ಪಿನ್ ಸೆಟ್ ಮಾಡ್ಕೊಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಇದು ಯಾವ ರೀತಿ ಅಂತ ಅಂದರೆ, ನಮ್ಮ ಮೊಬೈಲ್ಗೆ ಲಾಕ್ನ ಕೊಟ್ಕೊಂಡಿರ್ತೀವಲ್ವ, ಅಂದರೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿರ್ತೀವಲ್ವ, ನಮ್ಮ ಮೊಬೈಲ್ನ ಯಾರೂ ಕೂಡ ತೊಗೊಬಾರ್ದು, ಪಾಸ್ವರ್ಡ್ನ ಓಪನ್ ಮಾಡಿಬಿಟ್ಟು ಮೆಸೇಜ್ಗಳನ್ನ ನೋಡಬಾರ್ದು ಅಂತ. ಅದೇ ರೀತಿ ಫೋನ್ಪೇನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ನ ಕಳಿಸ್ಬೇಕು ಅಂತ ಅಂದರೆ, ಇಲ್ಲಿ ನಾವೇನು ಕ್ರಿಯೇಟ್ ಮಾಡಿರ್ತೀವೋ ಪಾಸ್ವರ್ಡು ಅದನ್ನು ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅಮೌಂಟ್ ಹೋಗೋದು. ಮತ್ತು ನಾವು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಫೋನ್ಪೇನಲ್ಲಿ ಅಂದರೆ, ಈ ನಾವೇನು ಕೊಟ್ಟಿರ್ತೀವೋ ಈ ಪಿನ್ನು ಇದನ್ನು ಎಂಟರ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಂದರೆ ಬ್ಯಾಲೆನ್ಸ್ ತೋರಿಸುತ್ತೆ. ಯಾಕೆಂದರೆ ಯಾರಾದರೂ ನಮ್ಮ ಮೊಬೈಲ್ ತೊಗೊಂಡು ಯಾರಿಗಾದ್ರೂ ಅಮೌಂಟ್ ಕಳ್ಸ್ಕೊಂಡ್ಬಿಡ್ಬೋದು, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಬಿಡ್ಬೋದಲ್ವಾ. ಸೊ ನಮಗೆ ಗೊತ್ತಿರೋದು, ನಮಗೆ ನೆನಪಲ್ಲಿರುತ್ತಲ್ಲ ಪಾಸ್ವರ್ಡು, ಅದನ್ನು ನಾವಿಲ್ಲಿ ಎಂಟರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಮಾತ್ರ ಗೊತ್ತಿರುತ್ತೆ, ನಾವು ಮಾತ್ರ ಚೆಕ್ ಮಾಡ್ಕೊಬೋದು, ಯಾರಿಗೆ ಬೇಕಾದರೂ ಅಮೌಂಟ್ನ ಕಳಿಸ್ಬೋದು. ಸೊ ನಿಮ್ಗೆ ನೆನಪಲ್ಲಿರುತ್ತೆ ನೋಡಿ, ತುಂಬ ನೆನಪಲ್ಲಿರೋದನ್ನ ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ, ನೀವು ಅಲ್ಲೇನು ಎಂಟರ್ ಮಾಡಿದ್ರೋ ಅದನ್ನು ಮತ್ತೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು, ಇಲ್ಲಿ ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಬ್ಯಾಂಕ್ ಆ್ಯಡ್ ಆಗುತ್ತೆ. ನೋಡ್ತಿರ್ಬೋದು, ಯು ಪಿ ಐ ಪಿನ್ ಸೆಟ್ ಅಂತ ನಮಗೆ ತೋರಿಸ್ತಿರುತ್ತೆ. ಇದು ಬಂದು ಏನಾಗುತ್ತೆ ಅಂದರೆ ಪ್ರೈಮರಿ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು. ಯಾರಿಗಾದ್ರೂ ₹1 ಕಳಿಸಿದ್ರು ಕೂಡ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆಗಿದ್ದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಅಮೌಂಟ್ನ ಬೇರೆಯವ್ರಿಗೆ ಕಳಿಸೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ಸ್ಕಿಪ್ ಮಾಡದೆ ನೋಡಿದ್ರೆ, ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಈ ಟು ಮೊಬೈಲ್ ನಂಬರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಟು ಮೊಬೈಲ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟ್ ನ್ಯೂ ಪೇಮೆಂಟ್ಸು ಮತ್ತು ಸರ್ಚ್ ಎನಿ ಮೊಬೈಲ್ ನಂಬರ್ ಅಂತ ಕೇಳ್ತಿದ್ದಲ್ವಾ. ನೀವು ಯಾರ್ದಾದ್ರೂ ನಂಬರ್ನ ಇಲ್ಲಿ ಎಂಟರ್ ಮಾಡಿದ್ರೆ ಅವ್ರದ್ದು ಒರಿಜಿನಲ್ ಬ್ಯಾಂಕಲ್ಲಿ ನೇಮ್ ಏನಿರುತ್ತೋ ಅದೇ ತೋರಿಸುತ್ತೆ. ಓಕೆನಾ. ಮತ್ತು ನೀವು ಕಾಂಟ್ಯಾಕ್ಟಲ್ಲಿ ಇರೋರಿಗೆ ದುಡ್ಡು ಕಳಿಸ್ಬೇಕು ಅಂದರೂ ಕೂಡ ಟ್ಯಾಪ್ ಮಾಡಿಬಿಟ್ಟು ಕಾಂಟ್ಯಾಕ್ಟಲ್ಲಿ ಏನು ಸೇವ್ ಮಾಡ್ಕೊಂಡಿರ್ತೀರೋ ಅವ್ರ ಹೆಸರು, ಅದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಸರ್ಚ್ ಮಾಡಬೇಕಾಗುತ್ತೆ. ಅವರ ಒಂದು ನೇಮನ್ನು ನೀವು ಸರ್ಚ್ ಮಾಡಿದ್ರಿ ಅಂದರೆ ಒಂದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ನಾವು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದಕ್ಕೆ ಸರ್ಚ್ ಮಾಡಿದ್ರೆ ಓಪನ್ ಆಗುತ್ತಲ್ಲ, ಅದೇ ರೀತಿ ಏನಾಗುತ್ತೆ ಅಂತಂದರೆ ಅವ್ರದ್ದು ಚಾಟ್ ಓಪನ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ನೇಮನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಕೇಳುತ್ತೆ. ಇಲ್ಲಿ ಟ್ಯಾಪ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ₹1 ಯಾರಿಗಾದ್ರೂ ಕಳಿಸಿ. ನೀವು ₹1 ಕಳಿಸೋದಕ್ಕೂ ಇದೇ ಪ್ರೊಸೀಜರ್, 1,000, 5,000, 10,000, 50,000, ಲಕ್ಷದವರೆಗೂ ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ನಾನೇನು ಮಾಡ್ಕೊತಾ ಇದ್ದೀನಿ, ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು. ಸೊ ₹1 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲೇ ಹೇಳ್ದಂಗೆ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಾದಾಗ ನೀವೇನು ಕ್ರಿಯೇಟ್ ಮಾಡಿರ್ತೀರೋ ಆ ಪಿನ್ ಎಂಟರ್ ಮಾಡಬೇಕು ಅಂದೆ ಅಲ್ವಾ. ಸೊ ಅದೇ ಒಂದು ಪಿನ್ನನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಅವರಿಗೆ ಅಮೌಂಟ್ ಹೋಗಿರುತ್ತೆ ಮತ್ತು ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಮತ್ತು ನಿಮ್ಮ ಒಂದು ಫೋನ್ಪೇಗೆ ನಿಮ್ಮ ಒಂದು ಬ್ಯಾಂಕು ತುಂಬ ಈಸಿಯಾಗಿ ಆಧಾರ್ ಕಾರ್ಡ್ ಮುಖಾಂತರ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ಇಲ್ಲಿ ಬಂದು ಯಾವುದೇ ಒಂದು ATM ಕಾರ್ಡ್ ಮುಖಾಂತರ ಆ್ಯಡ್ ಆಗಿರೋದಿಲ್ಲ. ಈ ರೀತಿ ನೀವು ಈ ಒಂದು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್